ಓಕೆ, ಪೇಜಾವರ ಜಾತಿ ಜಂಜಾಟ ಇವತ್ತಿನ ಜುಗಲ್ಬಂದಿ ಕಾರ್ಯಕ್ರಮ. ಸಾಕಷ್ಟು ಗಣ್ಯರು ಕೂಡ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಈಗ ನಾವು ಮಂಗಳೂರು ಹೋಗೋಣ. ಅಲ್ಲಿನ ನಮ್ಮ ಸ್ಟುಡಿಯೋದಲ್ಲಿ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಿದ್ದಾರೆ. ಅವರು ಸಾಮಾಜಿಕ ಕಾರ್ಯಕರ್ತರು ಕೂಡ. ಪ್ರದೀಪ್ ಕುಮಾರ್ ಅವರೇ, ನಿನ್ನೆ ಸ್ವಾಮೀಜಿಯವರು ಹೇಳಿದಂಥ ಒಂದು ಹೇಳಿಕೆ, ಅಂದರೆ ಸಹಪಂಕ್ತಿ ಭೋಜನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮದ್ಯ ಮಾಂಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ತಲ್ಲಣ ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅಂದರೆ ಕೆಲವರಿಗೆ ಬಹಳ ಬೇಸರವಾಗಿದೆ, ಈ ರೀತಿ ಹೇಳಿಕೆ ನೀಡಬಾರ್ದಿತ್ತು ಅನ್ನುವಂಥದ್ದು. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ನನಗೆ ಒಂದು ದಾಸರ ಪತೆ ನೆನಪಾಗ್ತದೆ, ನಗೆಯೇ ಬರುತ್ತಿದೆ ನಗೆ ಬರುತ್ತದೆ ಅಂತ. ನೀವೇ ಇವಾಗ ಜಾತಿ ಜಂಜಾಟ ಅಂತ ಹೇಳಿದ್ರಿ. ನಮ್ಗೇನು ಇಲ್ಲಿ ದಕ್ಷಿಣ ಕನ್ನಡದ ಜನರಿಗೆ ನಮ್ಗಿಲ್ಲಿ ಯಾವುದೇ ಜಂಜಾಟಗಳು ಕಾಣ್ತಾ ಇಲ್ಲ. ನಾವು ಒಂದು ಬದುಕುವಂಥದ್ದು ಜನ್ಮತಃ ಅಲ್ಲ, ಚರ್ಚೆಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನಾವು ಬದುಕುತ್ತಾ ಇರುವಂಥ ಒಂದು ಹಕ್ಕಿನಲ್ಲಿ ಒಂದು ನಿರ್ದಿಷ್ಟ ಸಮುದಾಯದ ಒಂದು ಸಮಾವೇಶದಲ್ಲಿ ಪೇಜಾವರ ಶ್ರೀಗಳು ಹೇಳಿದ ಮಾತು, ಅದು ಸಾರ್ವಜನಿಕರಿಗೆ ಹೇಳಿದಂಥ ಮಾತಲ್ಲ. ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಏನು? ಅವರು ಆ ಸಮುದಾಯಕ್ಕೆ ಹೇಳಿದಂಥ ನಿರ್ದಿಷ್ಟವಾದಂಥ ಮಾತು. ಒಂದು ಸಾರ್ವಜನಿಕವಾದಂಥ ದೊಡ್ಡ ಸಮಾರಂಭದಲ್ಲಿ ಈ ರೀತಿಯ ಒಂದು ಮಾತುಕತೆಗಳನ್ನೇನಾದರೂ ಹೇಳಿದರೆ ಸಂತೋಷ. ಸಸ್ಯಾಹಾರ ಈಗ ವ್ಯಸನ ಅಂತ ನಾವು ತಿಳ್ಕೊಳ್ಳುವಂಥದ್ದು ಮದ್ಯಪಾನವನ್ನು ಮಾತ್ರ, ಮಾಂಸಾಹಾರವನ್ನು ವ್ಯಸನ ಅಂತ ನಾವು ನನ್ನಂಥವರು ತಿಳಿದುಕೊಳ್ಳುವುದಿಲ್ಲ. ಅದು ನಮ್ಮ ನಾವು ಬದುಕುತ್ತಾ ನಾವು ಪಡೆದುಕೊಂಡು ಬಂದಂಥ ಒಂದು ಜೀವನ ಪದ್ಧತಿಯ ಒಂದು ವಿಭಾಗ. ನಾನು ಸಸ್ಯಾಹಾರಿ, ನನ್ನೊಬ್ಬ ಮಿತ್ರ ಮಾಂಸಾಹಾರಿಯಾಗಿರ್ತಾನೆ. ನಮ್ಮ ದೇವತಾರಾಧನೆಯ ವ್ಯವಸ್ಥೆಯಲ್ಲೂ ನಮ್ಮ ಈ ಪ್ರದೇಶದಲ್ಲಿ ನಾನು ಒಂದು ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ತೆಗೆದುಕೊಂಡ್ರೆ, ಅದೇ ಭಗವತಿ ಕ್ಷೇತ್ರಕ್ಕೆ ಹೋದಾಗ ಸಸ್ಯಾಹಾರಿಯಾದವ ನಾನು ಆ ಕಡಸಲೆಯಲ್ಲಿ ಪ್ರಸಾದ ತೆಗೆದುಕೊಳ್ತೇನೆ, ಮಾಂಸಾಹಾರಿಯಾದವ ಆ ಭಗವತಿ ಕ್ಷೇತ್ರದಲ್ಲಿ ಅಲ್ಲಿ ಏನು ಕೋಳಿಯೋ ಇನ್ನಿತರ ಕುರಿಯೋ ಕಳೆದಿರ್ತಾರೋ ಅದರ ಮಾಂಸನ ಪ್ರಸಾದವಾಗಿ ಆತ ಮನೆಗೆ ತೆಗೆದುಕೊಳ್ತಾನೆ. ವ್ಯತ್ಯಾಸ ಏನಿದೆ? ಆತ ಜನ್ಮತಃ ಆತ ಬದುಕಿಕೊಂಡು ಪಡೆದು ನಂಬಿಕೆಯಿಂದ ಆತ ಜೀವಿಸ್ತಿರುವಂಥ ಒಂದು ರೀತಿ. ಇದರಲ್ಲಿ ಇಷ್ಟು ಒಂದು ಸಮಾಜದ ಒಂದು ವಿಘಟಿಸುವಾಗುವಂಥ ರೀತಿಯಲ್ಲಿ, ಒಂದು ಉದ್ರೇಕವಾಗುವಂಥ ರೀತಿಯಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಮಾತನಾಡುವಂಥ ಅವಶ್ಯಕತೆ ಆದರೆ ಏನು? ಶ್ರೀಗಳು ಅಂತಹ ಯಾವುದೇ ಒಂದು ನೆಲೆಯಲ್ಲಿ ಮಾತನಾಡಿದ್ದಾರಂತ ನಾನು ಭಾವಿಸ್ತಾ ಇಲ್ಲ. ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ, ಈಗ ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ ಅಂತಂದ್ರೆ ಅಲ್ಲಿ ಎಷ್ಟು ಜನ ಸೇರಿದ್ರು? ಅದು ಏನಾಗಿತ್ತು? ಈಗ ಒಂದು ಜಾತಿ ಕಾರ್ಯಕ್ರಮವನ್ನು ನಾವು ಸಾರ್ವಜನಿಕ ಕಾರ್ಯಕ್ರಮ ಅಂತ ಕರೀಲಿಕ್ಕೆ ಆಗೋದಿಲ್ವ? ಹಾಗಾದ್ರೆ ಅದು ಹೇಗಾಗ್ತದೆ? ಅದು ಸಾರ್ವಜನಿಕ ಕಾರ್ಯಕ್ರಮ, ಒಂದು ವಿಪ್ರ ಸಮಾವೇಶ ಅಂತ ಹೇಳುವಂಥದ್ದು ಇರುವಂಥದ್ದು ತಾನೇ. ಅದು ಸಮಾವೇಶ ಅಂತಂದ್ಮೇಲೆ ಜಾಸ್ತಿ ಜನ ಸೇರಿರಲೇಬೇಕಲ್ಲ. ಈಗ ಸಾರ್ವಜನಿಕ ಕಾರ್ಯಕ್ರಮ ಅಂತಂದ್ರೆ ಹಾಗಾದ್ರೆ ಏನು? ಹಾಗಾದ್ರೆ ಈಗ ನನ್ನ ಮನೆಯ ಕಾರ್ಯಕ್ರಮ, ನಾನು ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿರ್ತೇನೆ. ನನ್ನ ಮನೆಯಲ್ಲಿ ನನ್ನ ಇಷ್ಟ ಮಿತ್ರರೆಲ್ಲ ಬಂದು ಸೇರಿರ್ತಾರೆ. ಅದರಲ್ಲಿ ಬೇರೆ ಜಾತಿಯವರು ಇರಬಹುದು. ಆದರೆ ಮನೆಯ ಒಳಗಿನ ನನ್ನ ಕಾರ್ಯಕ್ರಮದ ಸಂಪೂರ್ಣ ವ್ಯವಸ್ಥೆ ಅದು ನನ್ನ ಹಕ್ಕು ತಾನೇ, ನನ್ನ ಕ್ರಮ ತಾನೇ. ನನ್ನ ವ್ಯವಸ್ಥೆಯನ್ನು, ನನ್ನ ಚಿಂತನೆಯನ್ನು, ನನ್ನ ಮಿತ್ರತ್ವವನ್ನು ಒಪ್ಪಿಕೊಂಡ ಜನ ತಾನೇ ಆ ವ್ಯವಸ್ಥೆ ಒಳಗೆ ಬರುವಂಥದ್ದು. ಹಾಗೆ ಶಿವಮೊಗ್ಗದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಅದರ ಹಿತೈಷಿಗಳು ತಾನೇ ಅಲ್ಲಿ ಒಳಗೆ ಬಂದದ್ದು. ಸರಿ, ಎಲ್ಲ ಕಾರ್ಯಕ್ರಮಕ್ಕೆ ಹಿತೈಷಿಗಳೇ ಬರ್ತಾರೆ, ವಿರೋಧಿಗಳು ಬಂದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರಲ್ವಾ? ಈಗ ಸಾಹಿತ್ಯಗಳ ಕಾರ್ಯಕ್ರಮಕ್ಕೆ ಬೇರೆಯವರು ಬರ್ತಾರಾ? ಹಂಗ ಅನ್ಲಿಕ್ಕೆ ಆಗೋದಿಲ್ಲ ಅಂತ. ಸಾರ್ವಜನಿಕ ಕಾರ್ಯಕ್ರಮ ಅಂದ್ರೆ ಒಂದು ಸಾರ್ವಜನಿಕ ಸ್ವಾಮೀಜಿಗಳ ಒಂದು ಹೇಳಿಕೆ. ಪ್ರದೀಪ್ ಕುಮಾರ್ ಎಲ್ಲೇ ಹೇಳಿದ್ರು ಕೂಡ ಸಾರ್ವಜನಿಕ ಹೇಳಿಕೆನೇ ಆಗುತ್ತೆ. ಯಾಕಂದ್ರೆ ಸ್ವಾಮೀಜಿಗಳು ಖಾಸಗಿ ಅಲ್ವೇ ಅಲ್ಲ. ಪ್ರದೀಪ್ ಕುಮಾರ್ ಅವರೇ, ಸ್ವಾಮೀಜಿ ಅಂತ ಹೇಳಿದ ತಕ್ಷಣ ಅದು ಒಂದು ವರ್ಗಕ್ಕೆ ಸೀಮಿತವಾದವರಲ್ಲ. ಅವರು ಸ್ವಾಮೀಜಿ, ಎಲ್ಲ ಸಮಾಜದವರು ಅವರನ್ನು ಗೌರವದಿಂದ ಕಾಣ್ತಾರೆ. ಇದೇ ಸ್ವಾಮೀಜಿ ಎಲ್ಲ ಹಿಂದೂಗಳು ಒಂದೇ, ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಅಲ್ಲಿ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಎಲ್ಲರೂ ಅಲ್ಲಿಗೆ ಹೋಗಿದ್ರು, ಎಲ್ಲ ಕಾಣಿಕೆಗಳನ್ನು ಕೊಟ್ಟಿದ್ರು. ಮತಾಂತರ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇಂಥ ಹೇಳಿಕೆಗಳಲ್ವಾ ಮುಂದಿನ ದಿನಗಳಲ್ಲಿ ಮತಾಂತರಕ್ಕೆ ಕಾರಣವಾಗುವಂಥದ್ದು? ಈ ರೀತಿಯ ಹೇಳಿಕೆಗಳು ಸ್ವಾಮೀಜಿಗಳ ಬಾಯಿಂದ ಅದು ಸರಿ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಮತಾಂತರಕ್ಕೆ ಪ್ರೇರಕವಾದಂಥ ಯಾವ ಮಾತುಗಳು ಅಲ್ಲಿ ಬಂದಿದೆ ಹೇಳಿ? ಅಲ್ಲಿ ಅವರು ಒಂದು ವಿಪ್ರ ಸಮಾಗಮ ಜನರನ್ನು ಮಾತ್ರ ಉದ್ದೇಶ ಮಾಡಿ ಹೇಳಿ. ಈಗ ಅಲ್ಲ, ನಾನು ಹೇಳ್ತೀನಿ, ಈಗ ಅವ್ರು ಹೇಳಿದ್ರು ವಿಪ್ರ ಸಮಾಜದಲ್ಲಿ ಹೇಳಿದ್ರು ಆ ರೀತಿ ಮದ್ಯ ಮಾಂಸ ತಿನ್ನೋರ ಜೊತೆ ಸಹಪಂಕ್ತಿ ಭೋಜನ ಮಾಡಬಾರ್ದು ಅನ್ನುವಂಥದ್ದು. ಮದ್ಯ ಮಾಂಸ ತಿನ್ನುವವರು ಮದ್ಯ ಮಾಂಸ ತಿನ್ನುವವರು ಕೂಡ ಅದೇ ಮಾತನ್ನು ಹೇಳಿದ್ರೆ ಬ್ರಾಹ್ಮಣರ ಜೊತೆ ಸೇರ್ಬೇಡಿ ಅಂತ ಹೇಳಿದ್ರೆ ಏನಾಗ್ತಿತ್ತಲ್ಲಿ? ಅಲ್ಲ, ಅಲ್ಲಿ ಆ ಪ್ರಶ್ನೆ ಬಂದದ್ದಲ್ಲ ಅಂತ ನಾನು ತಿಳಿದುಕೊಳ್ತೇನೆ. ಯಾಕಂದ್ರೆ ಈಗ ನಾನು ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಅಥವಾ ನನ್ನದೊಂದು ಕೂಡು ಕುಟುಂಬ ಇದ್ದರೆ ನಾನು ಅಲ್ಲಿ ಏನು ಹೇಳ್ತೇನೆ, ನೋಡಿ ಮಕ್ಕಳೇ, ನಿಮಗೆ ಈ ವ್ಯಸನಗಳನ್ನೆಲ್ಲ ಹಿಡಿದುಕೊಂಡಿದ್ದಲ್ಲಿ ನೀವು ಇರಬಾರ್ದು. ಸಾರ್ವಜನಿಕ ಜೀವನದಲ್ಲಿ ನಾನೊಂದು ಹೋಟೆಲಿಗೆ ಹೋಗ್ತೇನೆ, ಹೋಟೆಲಿಗೆ ಹೋದಲ್ಲಿ ನಾನು ಮದ್ಯ ಮಾಂಸ ತೆಗೆದುಕೊಳ್ಳಿ, ಸಸ್ಯಾಹಾರವನ್ನು ಮಾತ್ರ ತೆಗೆದುಕೊಳ್ತೇನೆ, ಸರಿ. ಆದರೆ ನನ್ನ ಕೌಟುಂಬಿಕ ವ್ಯವಸ್ಥೆಯಲ್ಲಿರುವಾಗ, ಅಂದರೆ ವಿಪ್ರ ಸಮಾಗಮ ಎನ್ನುವಂಥ ಸಮಾಜ ಎನ್ನುವಂಥ ಕೌಟುಂಬಿಕ ವ್ಯವಸ್ಥೆಯಲ್ಲಿ ವಿಪ್ರ ಸಮಾಜದ ಓರ್ವ ಯತಿಯಾಗಿ ಅವರು ಆ ಸಮಾಜವನ್ನು ಮಾತ್ರ ಉದ್ದೇಶಿಸಿ ಹೇಳಿದಂಥ ಮಾತು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇವತ್ತು ಅನೇಕ ನಮ್ಮ ಸಮಾಜದಲ್ಲಿ ಸಮೇತ ಇಂತಹ ಒಂದು, ಅಂದರೆ ಮದ್ಯ ವಿಶೇಷವಾಗಿ ಮದ್ಯದ ವ್ಯಸನಕ್ಕೆ ಪಾತ್ರರಾದವರಿದ್ದಾರೆ. ಅಂಥವ್ರು ಬಿಡಬೇಕಾದ್ರೆ ಸ್ವಲ್ಪ ಇಂತಹ ಖಾರವಾದ ಮಾತುಗಳನ್ನು ಆಡಬೇಕಾಗ್ತದೆ ಯಾರಾದರೂ. ಹಾಗೆ ಮಾತಾಡಿರಬಹುದು, ಒಂದು ಸಾರ್ವಜನಿಕ ನೆಲೆಯದ್ದು ಅಲ್ಲ ಅಂತ ನನ್ನ ಭಾವನೆ. ನನಗನ್ಸುತ್ತೆ ಸ್ವಾಮೀಜಿಗಳು ಇದರಿಂದ ಇನ್ನಿತರ ವರ್ಗದವರು ನೋವು ಅದನ್ನು ಅನುಭವಿಸಬೇಕಾದ ಅವಶ್ಯಕತೆ ಇಲ್ಲ.
ಮದ್ಯಪಾನ ಮಾಡಬೇಡಿ, ಮಾಂಸಾಹಾರ ಮಾಡಬೇಡಿ ಅಂತ ವಿಪ್ರರಿಗೆ ಸಂದೇಶ ಹೇಳಿದ್ರೆ ಅದು ಒಂದು ರೀತಿಯ ಅರ್ಥ ಬುದ್ಧಿಮಾತು, ಅದನ್ನ ಒಪ್ಕೊಳ್ಬಹುದು ನಾವು. ಆದ್ರೆ ಬೇರೆಯವ್ರ ಜೊತೆ ಮದ್ಯಪಾನ ಅಥವಾ ಮಾಂಸಾಹಾರ ಮಾಡೋರ ಜೊತೆಗೆ ನೀವು ಕೂತ್ಕೊಂಡು ಊಟ ಮಾಡಬೇಡಿ ಅಂತ ಹೇಳೋದಿದ್ರೆ ಅದನ್ನ ನಾವು ಬುದ್ಧಿಮಾತು ಅಂತ ಹೆಂಗ್ ಅಂದ್ಕೊಳ್ಳೋದು? ಬ್ರಾಹ್ಮಣ್ಯದ ವ್ಯವಸ್ಥೆಯಲ್ಲಿ ಮಾತ್ರ, ಸಾರ್ವಜನಿಕ ವ್ಯವಸ್ಥೆಯಲ್ಲ. ನಾನು ಕೆಲಸಕ್ಕೆ ಹೋಗುವಾಗ ಒಬ್ಬ ಮಾಂಸಾಹಾರ ತೆಗೆದುಕೊಳ್ಳುವವನ ಜೊತೆಯಲ್ಲಿ ನಾನು ಊಟ ಮಾಡಬಾರ್ದು ಅಂತ ಹೇಳಿಲ್ಲ. ಆದ್ರೆ ಸಸ್ಯಾಹಾರಿಯಾದ ನನಗೆ ಅದರ ವಾಸನೆ ಸಹಿ ಆಗುದಿಲ್ಲ, ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಮಾತನಾಡ್ತೀನಿ. ಅದು ಪರ್ಸನಲ್ ವಿಷಯ. ನನಗೆ ಮಾಂಸಾಹಾರ ಇಷ್ಟ ಆಗುದಿಲ್ಲ, ನನಗೆ ಮಾಂಸದ ವಾಸನೆ ಇಷ್ಟ ಆಗುದಿಲ್ಲ ಅಂದ್ರೆ ನಾನು ಸಹಜವಾಗಿ ನಾನು ಅವನ ಜೊತೆ ಊಟ ಮಾಡೋದಿಲ್ಲ, ಅದರಲ್ಲಿ ಪ್ರಶ್ನೆನೇ ಬರಲ್ಲ. ಪ್ರದೀಪ್ ಕುಮಾರ್ ಅವರ ಅದರಲ್ಲಿ ಒಂದು ಸೂಕ್ಷ್ಮವಾಗಿ ದಬ್ಬಾಳಿಕೆ ಕಂಡು ಬರುವುದಿಲ್ಲ ನಿಮ್ಗೆ? ಅವರನ್ನ ಅಥವಾ ಮಾಂಸಾಹಾರ ಅಥವಾ ಮದ್ಯ ಸೇವನೆ ಮಾಡುವವರನ್ನ ಅಥವಾ ಮಾಂಸಾಹಾರ ಮಾಡುವವರನ್ನ ಯಾಕೆ ಉಲ್ಲೇಖಿಸಬೇಕಿತ್ತು ಅಲ್ಲಿ? ಪ್ರಶ್ನೆ ಏನು ಅಂತಂದ್ರೆ, ಓಕೆ, ನೀವು ಏನು ಮಾಂಸಾಹಾರ ಸೇವನೆ ಮಾಡುವುದಕ್ಕೆ ಯಾವತ್ತೂ ಕೂಡ ಅದರ ಬಗ್ಗೆ ಒಂದು ಆಸಕ್ತಿ ಹೊಂದಿರಬಾರ್ದು ಅಂತ ಬುದ್ಧಿಮಾತುಗಳನ್ನು ಹೇಳ್ಬೋದು, ಅಥವಾ ಮಾಂಸಾಹಾರ ಸೇವನೆಯಿಂದ ಯಾವುದಾದ್ರೂ ಕೆಟ್ಟ ದುಷ್ಪರಿಣಾಮ ಆಗೋದಿದ್ರೆ ಅದನ್ನು ವಿವರವಾಗಿ ಹೇಳ್ಬೋದಿತ್ತು. ಅದು ಬಿಟ್ಟು ಕೇವಲ ಮಾಂಸಾಹಾರ ಸೇವಿಸುವವರ ಜೊತೆ ನೀವು ಸಹಪಂಕ್ತಿ ಭೋಜನ ಮಾಡಬಾರ್ದು ಅಂದ್ರೆ ಏನರ್ಥ? ಅದು ಸ್ವಾಮೀಜಿಗೆ ಶೋಭೆ ತರ. ನೋಡಿ, ಹಿಂದೂ ಸಮಾಜೋತ್ಸವದಲ್ಲಿ ಅವರು ಆ ಮಾತು ಹೇಳಿದ್ದಿದ್ರೆ ನಾನು ಅದನ್ನು ಒಪ್ಪುವುದಿಲ್ಲ ಸರ್ವತಾ. ಇದು ವಿಪ್ರ ಸಮಾವೇಶದಲ್ಲಿ ಹೇಳಿದ ಕಾರಣ ಅದು ಖಂಡಿತವಾಗಿ ವಿಪ್ರರು ಅಂತ ನಾವು ಹೇಳಲಿಕ್ಕೆ ಬಯಸುವಂಥದ್ದಿದ್ರೆ, ಅಪೇಕ್ಷೆ ಇದ್ದರೆ ನಾನು ಅಂಥ ವ್ಯವಸ್ಥೆಯನ್ನು ದೂರ ಇರಬೇಕು. ವಿಪ್ರ ವ್ಯವಸ್ಥೆಯಲ್ಲೂ ಸಮೇತ ಕೆಲವರು ಜನರು ಮೀನು ತಿನ್ನುವವರಿದ್ದಾರೆ, ಮತ್ತೊಂದು ತಿನ್ನುವವರಿದ್ದಾರೆ. ನಾವು ಅವರ ಬಗ್ಗೆ ಏನು ದೂಷಣೆ ಮಾಡ್ತಾ ಇಲ್ಲ. ಆ ವರ್ಗ ಅದೇ ರೀತಿಯಲ್ಲಿ ಬದುಕುತ್ತಾ ಇದೆ, ಈ ವರ್ಗ ಇದೇ ರೀತಿಯಲ್ಲಿ ಬದುಕುತ್ತಾ ಇದೆ. ಇದು ಒಂದು ಮಾನವ ಹಕ್ಕು, ಇದು ಒಂದು ಬದುಕುವ ಹಕ್ಕು. ನಾವು ನಮ್ಮಷ್ಟಕ್ಕೆ ಬದುಕಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿದ್ರೆ, ನಮ್ಮ ಸಸ್ಯಾಹಾರದಲ್ಲೂ ಭೇದ ಪ್ರಭೇದಗಳಿದೆ. ನಮ್ಮ ಈ ಪ್ರದೇಶ ಜನ ನುಗ್ಗೆ ಕೋಡು ತಿನ್ನುವುದಿಲ್ಲ, ಮತ್ತೊಂದು ತಿನ್ನುವುದಿಲ್ಲ. ಮತ್ತೊಂದು ಕಡೆ ಪ್ರದೇಶದಲ್ಲಿ ಆಗುವಾಗ ಅದೇ ಸಸ್ಯಾಹಾರಿಗಳಲ್ಲಿ ನುಗ್ಗೆ ಕೋಡೆ ಪ್ರಧಾನವಾದ ಆಹಾರವಾಗಿರ್ತದೆ. ಇದೆಲ್ಲ ಒಂದು ನಮ್ಮ ಈ ಸಮಾಜದಲ್ಲಿರುವಂಥ ವಿಶೇಷತೆ ಅಥವಾ ವೈಶಿಷ್ಟ್ಯತೆ. ಇದನ್ನು ಒಂದು ಭೇದ ಪ್ರಭೇದದ ಭಾಗವಾಗಿ ನಾವು ಯಾಕೆ ಸ್ವೀಕಾರ ಮಾಡಬೇಕು? ಇದು ನಮ್ಮ ವೈಶಿಷ್ಟ್ಯತೆ ಜೀವನದ ವ್ಯವಸ್ಥೆಯಲ್ಲಿ. ನಾವೆಲ್ಲ ಒಂದಾಗಿ ಬಾಳ್ತಾ ಇದ್ದೇವೆ ತಾನೇ. ಅಲ್ಲ, ಒಂದು ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಇದನ್ನ ತಾವ್ಯಾರಾದ್ರೂ ಮಾತಾಡಿದ್ರು ಕೂಡ ಅದು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲ. ಸ್ವಾಮೀಜಿಗಳವರು ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರು. ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿದ್ರೆ ಹಿಂದೂಗಳ ಎಲ್ಲರನ್ನೂ ಪ್ರತಿನಿಧಿಸುವಂಥವ್ರು. ಅವರು ವಿಶ್ವದ ಎಲ್ಲ ಹಿಂದೂಗಳನ್ನು ಪ್ರತಿನಿಧಿಸುವಂಥವರು. ಬರೀ ಒಂದು ವರ್ಗವನ್ನು ಕುರಿತು ಮಾತಾಡ್ತಾ ಇತರೆ ಎಲ್ಲ ವರ್ಗಗಳಿಗೂ ಅವಮಾನವಾಗುವಂತೆ ಮಾತಾಡಿದ್ದು ಅಂತ ಹೇಳಿದ್ರೆ, ಅವರ ಆಹಾರ ಪದ್ಧತಿ ಬಗ್ಗೆ ಮಾತಾಡೋದು ಅದು ನಿಜವಾಗ್ಲೂ ಕೂಡ ಅವ್ರಿಗೆ ತಕ್ಕುದಾದದಾ ಅಲ್ವಾ ಅಂತ ಹೇಳಿ. ಅಲ್ಲ ನೋಡಿ, ಅದನ್ನೇ ನಾನು ಹೇಳಿದೆ. ಅವರು ವಿಪ್ರ ಸಮಾವೇಶದಲ್ಲಿ ಅದು ಮಾತನಾಡಿದ ಕಾರಣ ಅದು ಇನ್ನಿತರ. ಈಗ ಒಂದು ಅವರೆಲ್ಲಾದ್ರೂ ಮಾತಾಡಲಿ, ಅವರು ಒಬ್ಬ ಹಿಂದೂವಾಗಿ ಮಾತಾಡಬೇಕು. ಅವರೆಲ್ಲ ಮಾತಾಡೋದು ಒಬ್ಬ ಹಿಂದೂವಾಗಿ ಮಾತಾಡಬೇಕು. ಹಿಂದೂವಾಗಿ ಅವರೊಬ್ಬ ವಿಶ್ವ ಹಿಂದೂ ಪರಿಷತ್ನ ವಿಪ್ರ ಸಮಾವೇಶದ ಒಳಗೆ, ಆ ಚೌಕಟ್ಟಿನ ಒಳಗೆ ಮಾತಾಡ್ತಾರೆ. ಒಂದು ನಿಮಿಷ, ಈಗ ಮಠದ ಒಳಗೆ ಧರ್ಮ ಬೋಧನೆ ಇರ್ತದೆ. ಪ್ರದೀಪ್ ಕುಮಾರ್, ಈಗ ಪೇಜಾವರ ಸ್ವಾಮಿಗಳು ಮತ್ತೊಮ್ಮೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಏನು ಪ್ರಶ್ನೆ ಕೇಳ್ತೀನಿ ನೀವು ಅವರಿಗೆ? ಪೇಜಾವರ ಸ್ವಾಮಿಗಳೇ ಸ್ವಾಮಿಗಳೇ ಕೇಳಿ. ಸ್ವಾಮೀಜಿ ಅವರೇ, ಸ್ವಾಮೀಜಿ ಅವರೇ, ಈಗ ನಾನು ದ್ವಾರಕಾನಾಥ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಏನಿಲ್ಲ, ಈಗ ನಿನ್ನೆ ನೀವು ಕೊಟ್ಟ ಸ್ಟೇಟ್ಮೆಂಟು ತಪ್ಪಾಗಿ ವರದಿಯಾಗಿದೆ ಅಂತ ಹೇಳಿದಿರಲ್ಲ, ಅದ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಅಲ್ಲ, ತಪ್ಪಾಗಿ ವರದಿಯಾಗಿದೆ ಅಂತ ಹೇಳಿದಿರಲ್ಲ, ಅದು ತಪ್ಪಾಗಿದ್ರೆ ನೀವು ಮಾಧ್ಯಮದ ಮೇಲೆ ಏನಾದ್ರೂ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀರಾ? ಅದು ತಪ್ಪಾಗಿದ್ರೆ ನೀವು ಮಾಧ್ಯಮದ ಮೇಲೆ ಏನಾದ್ರೂ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀರಾ? ಮಾಧ್ಯಮದಲ್ಲಿ ನಾಳೆ ಬರ್ತದೆ, ನಾನು ಹೇಳಿ. ಅಲ್ಲ, ನೀವು ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀರಾ? ನಾಳೆ ಹೇಳಿಕೆ ಬರ್ತದೆ ಮಾಧ್ಯಮದಲ್ಲಿ. ನಾಳೆ ಮಾಧ್ಯಮದಲ್ಲಿ. ಸ್ವಾಮೀಜಿ, ನಂದೊಂದು ಪ್ರಶ್ನೆ ಇದೆ. ತಾವು ಹೇಳಿದ್ರಿ ಇದು ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಮಾಂಸ ಮದ್ಯ ತಿನ್ನೋರಿಗೆ ನಾವು ಅದೇ ಅಂಟ್ಕೊಂಡ್ ಬಿಡ್ತೀವಿ ಅಂತ. ತಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ತಮಗೆ ಸಂಸ್ಕೃತ ಬಲ್ಲವರು ತಾವು. ಗೋಸ್ವಾಮಿ ಅಂತ ಒಂದು ವರ್ಡ್ ಇದೆ. ಗೋ ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಅರ್ಥಗಳಿದೆ. ಅದರಲ್ಲಿ ಗೋ ಅಂದ್ರೆ ಇಂದ್ರಿಯ ಅಂತಾನು ಬರುತ್ತೆ. ಇಂದ್ರಿಯ ನಿಗ್ರಹ ಸ್ವಾಮೀಜಿಗಳಿಗಿರ್ಬೇಕು. ಯಾರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು ಇಂದ್ರಿಯ ನಿಗ್ರಹವನ್ನು ಇರ್ತಾರೋ ಸ್ವಾಮೀಜಿ, ಆ ಸ್ವಾಮೀಜಿಯೇ ಅಲ್ಲ. ಸ್ವಾಮೀಜಿಗೆ ಅರ್ಹತೆ ಹೊಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಖಂಡಿತವಾಗಿ ಸ್ವಾಮಿಗಳಿಗಲ್ಲ. ನಾನು ವಿಜಯಕುಮಾರ್ ಸ್ವಲ್ಪ ಹೇಳಿ ಸ್ವಾಮೀಜಿಗಳು ಹೇಳಿ, ಮಾತಾಡಿ ಸ್ವಾಮೀಜಿಗಳೇ, ನೀವು ಹೇಳಿ. ನಿಮ್ಮ ಹೇಳಿ. ಅನೇಕ ಬಾರಿ ಹೇಳಿದ್ದೇನೆ, ವಿಪ್ರ ಸಮಾವೇಶದಲ್ಲಿ ಇತರ ಜನ ಜೊತೆಗೆ, ಇತರ ಜಾತಿಯವರ ಜೊತೆಗೆ ಸಹಪಂಕ್ತಿ ಭೋಜನ ಮಾಡಬಾರದು ನಾನು ಹೇಳಿಲ್ಲ. ಮಾಡಲಿಕ್ಕೆ ಮಾಡಬಹುದು ಎಂಬುದನ್ನೇ ಹೇಳಿದ್ದೇನೆ. ಎಂಬುದನ್ನು ಹೇಳಿದರೂ ಕೂಡ ಮತ್ತು ಅದೇ ಆಕ್ಷೇಪವನ್ನು ಮಾಡೋದ್ರಲ್ಲಿ ಏನರ್ಥ ಇದೆ? ಈಗ ಸ್ವಾಮೀಜಿಯವರೇ, ನೀವು ಆಗ ಹೇಳಲೇ ಇಲ್ಲ ಅಂತಂದ್ರೆ ಹಾಗಾದ್ರೆ ವಿವಾದ ಯಾಕೆ ಬಂತು? ಹಾಗಾದ್ರೆ ಈಗ ದಿಢೀರ್ನ ಎಲ್ಲಿಂದ ಬಂತು ಈ ಸಬ್ಜೆಕ್ಟ್ ಅಂತ? ಹೊಸದಿಗಂತಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಇತರ ಜಾತಿಯವರ ಜೊತೆಗೆ ಭೋಜನ ಮಾಡಬಾರದು ನಾನು ಹೇಳಿಲ್ಲ. ಆದರೆ ಹಿಂದಕ್ಕೆ ಸಹಪಂಕ್ತಿ ನಿಷೇಧ ಇದ್ದಿದ್ದರೆ
ಅದು ಜಾತಿ ಕಾರಣ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಿ ಜಾತಿ ವೈಷಮ್ಯವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಮಾತಾಡಿದ್ದೇನೆ ಹೊರತು ಜಾತಿ ವೈಷಮ್ಯವನ್ನು ಬೆಳೆಸುವ ಯಾವ ಮಾತನ್ನು ಆಡಿಲ್ಲ. ಹಾಗಾದ್ರೆ ಮಾಂಸಾಹಾರಿಗಳ ಜೊತೆ ಸಹಪಂಕ್ತಿ ಮಾಡಬಹುದಾ? ಮಾಂಸತೆಯಿಂದ ಮಾಡುದು ಅಂತ ಹೇಳಿಲ್ಲ. ಹಾಗಾದ್ರೆ ಸ್ವಾಮೀಜಿಗಳೇ, ಹಾಗಾದ್ರೆ ಈಗ ಕೇಳ್ತಾ ಇದೀವಿ ನಾವು ನಿಮ್ಗೆ, ಮಾಂಸಾಹಾರಿಗಳ ಜೊತೆ ಎಲ್ಲರೂ ಕೂಡ ಸಹಪಂಕ್ತಿ ಭೋಜನ ಮಾಡಬಹುದಾ? ಕೂಡ ಇತರ ಜನರ ಜೊತೆಗೆ ಊಟ ಮಾಡಬಾರದು ಅಂತ ನಾನು ಹೇಳಿಲ್ಲ. ನೀವು ಹಿಂದೇನು ಈ ಮಾತು ಹೇಳಿದ್ದೀರಾ? ಹೇಳದಿದ್ದ ಬಗ್ಗೆ ಆಕ್ಷೇಪ ಮಾಡುದು ಸರಿಯಲ್ಲ. ಸ್ವಾಮೀಜಿ ಅವರೇ, ದ್ವಾರಕಾನಾಥ್ ಅವರು ಕೇಳ್ತಾ ಇದ್ದಾರೆ, ಹಾಗಾದ್ರೆ ನಿಮ್ಮ ಪ್ರಕಾರ ತಾವೆಲ್ಲ ಮೊದಲು ಮನೋ ನಿಗ್ರಹ ಮಾಡಿಕೊಡಿ. ಹಾಗಿದ್ರೆ ಸ್ವಾಮೀಜಿಗಳೇ, ಈಗ ಒಂದು ಪ್ರಶ್ನೆ ಏನಂತಂದ್ರೆ, ಮಾಂಸಾಹಾರ ಮಾಡೋರ ಜೊತೆ ಸಹಪಂಕ್ತಿ ಭೋಜನ ಮಾಡಬಹುದಾ? ಓಕೆ, ಲೈನ್ ಕಟ್ ಆಗಿದೆ. ಅವರು ಹೇಳ್ತಾ ಇರುವಂತದ್ದು, ನಾಳೆ ಮಾಧ್ಯಮದ ಮುಂದೆ ಮತ್ತೆ ಬರ್ತೇನೆ, ನಾನು ಆಗ ಹೇಳಿಲ್ಲ, ನಾನು ಅವರು ಹೇಳಿದ್ದನ್ನ ಹೇಳಿಲ್ಲ, ಅದನ್ನು ತಪ್ಪಾಗಿ ವರದಿ ಸ್ಪಷ್ಟವಾಗಿ ಮಾಡಿದ್ದಾರೆ. ಮತ್ತೆ ಹೇಳ್ತೀನಿ ಅನ್ನುವಂಥದ್ದು. ಹಾಗಾದ್ರೆ ಮಾಂಸಾಹಾರ ಮಾಡುವವರ ಜೊತೆ ಬ್ರಾಹ್ಮಣರು ಭೋಜನ ಮಾಡಬಹುದಾ ಅನ್ನೋ ಪ್ರಶ್ನೆ. ಇದಕ್ಕೆ ಸ್ವಾಮಿಗಳ ವೈಯಕ್ತಿಕ ನಿಷೇಧ ಇಲ್ಲ, ಕೂಡಬಹುದು ಅಂತ ಹೇಳ್ತಾರೆ. ಆದರೆ ಒಂದು ಮಾತ್ರ ಏನು ಅಂದರೆ, ಅವರ ಜೊತೆ ಸೇರಿದಾಗ ನಮ್ಮ ಮನಸ್ಸು ಚಂಚಲವಾಗುವ ಸಂದರ್ಭ ಇರ್ತದೆ. ಅದನ್ನ ಜಾತಿಯ ಆಧಾರದಿಂದ ಅಲ್ಲ, ಆಹಾರದ ಕಟ್ಟುನಿಟ್ಟನ್ನು ನಮ್ಮ ಸಮಾಜ ಮೊದಲಿಂದ ಉಳಿಸಿಕೊಂಡು ಬಂದು ಒಂದು ಸಸ್ಯಾಹಾರದ ನಿಯಮವನ್ನು ಪಾಲಿಸೋದಕ್ಕೋಸ್ಕರ ಕಷ್ಟಪಟ್ಟಿದೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಉಳಿಸಿಕೊಳ್ಳಕ್ಕೆ ಪ್ರಯತ್ನ ಪಡಿ. ಅದಕ್ಕೇನು ಪ್ರತಿಬಂಧಕ ಆಗಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ಮಾಂಸಾಹಾರ ಸೇವಿಸ್ತಾ ಇದ್ರೆ ಅದನ್ನ ಬರ್ಬೋದು. ಈಗ ಇನ್ನೊಂದು ಏನು ಅಂತಂದ್ರೆ ಅವ್ರಿಗೂ ಎಫೆಕ್ಟ್ ಆಗೋದಲ್ಲ ಅಂತ. ನಾವು ಯಾಕೆ ಸಸ್ಯಾಹಾರಿಗಳು ಮಾತ್ರ ಎಫೆಕ್ಟ್ ಆಗಬೇಕು, ಅವ್ರಿಗೆ ಎಫೆಕ್ಟ್ ಆಗೋದಿಲ್ಲ. ನಾನೇನ್ ಹೇಳ್ತಿದ್ದೀನಿ, ನಾನು ತಮ್ಮನ್ನ ಒಂದು ಮಾತು ಕೇಳ್ತಿದ್ದೀನಿ. ನಿಮಗೆ ಮಾಂಸಾಹಾರಿಗಳ ಪಕ್ಕದಲ್ಲಿ ಕುಂತ್ಕೊಳ್ಳೊಂದು ತಿನ್ನಿಗೆ ಮನಸ್ಸು ಚಂಚಲ ಆಗುತ್ತೆ ಅಂತ ಹೇಳ್ತೀವಿ. ನಮ್ಗೆ ಹಿಂಗು ವಾಸನೆ ಇಡಿಸಲ್ಲ, ನಿಮ್ ಪುಳಿಯೋಗರೆ ವಾಸನೆ ಇಡಿಸಲ್ಲ, ನಮಗೂ ಚಂಚಲ ಆಗ್ಬೋದಲ್ಲ. ನಾವಾಗ ಮಾಡಲ್ಲ, ನಾವಾಗ ಮಾಡಲ್ಲ, ತಾರತಮ್ಯ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಚರ್ಚೆಗೆ ಬರ್ತೇನೆ. ಇಲ್ಲಿ ಹೇಳುವಂಥದ್ದು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದ್ರೆ ಅವರ ಜೊತೆಯಲ್ಲಿ ಅವರ ಭಾಷಣಗಳಿಂದ ಪ್ರಭಾವಿತನಾಗಿದ್ದೇನೆ, ಅವರ ವಿಚಾರಗಳನ್ನು ತುಂಬಾ ಗೌರವಿಸ್ತೇನೆ ನಾನು. ಆದ್ರೆ ಅವರು ಕೆಲವು ಸರ್ತಿ ವಿತಂಡವಾದ ಮಾಡ್ತಾ ಇದ್ದಾರೆ. ಮಾಡಿಲ್ಲ, ಇದು ಜನಗಳು ಹೇಳಿ ಒಪ್ಪೋದಿಲ್ಲ. ಸರ್, ಒಂದ್ ನಿಮಿಷ.